ಆಸ್ಟ್ರೇಲಿಯಾ ಒಂದು ಕಾಲದಲ್ಲಿ ಕ್ರಿಕೆಟ್ ಜಗತ್ತಿನ ಅನಭಿಷೇಕ್ತ ದೊರೆ. ಅದರಲ್ಲೂ ಕೂಡ ಐಸಿಸಿ ಟೂರ್ನಿಗಳು ಅಂತ ಬಂದಾಗ ಕಾಂಗರುಗಳನ್ನ ಕಟ್ಟಿ ಹಾಕೋದೇ ಕಷ್ಟ ಇತ್ತು. ಆದರೆ ಕಳೆದ 2 ವರ್ಷಗಳಿಂದ ಆಸೀಸ್ ಆಟಗಾರರ ನಸೀಬೆ ಬದಲಾಗಿದೆ. ಬಿಗ್ ಈವೆಂಟ್ಸ್ ಅಂತ ಬಂದಾಗ ಆಸ್ಟ್ರೇಲಿಯಾ ಪಲ್ಟಿ ಹೊಡಿತಾ ಇದೆ. ಈ ಬಾರಿಯ T20 ವಿಶ್ವಕಪ್ನಲ್ಲಿ ಗ್ರೂಪ್ ಸ್ಟೇಜ್ನಲ್ಲೇ ಹೊರಬಿದ್ದಿದ್ದಾರೆ. ಮೋಸ್ಟ್ ಡೇಂಜರಸ್ ಪ್ಲೇಯರ್ಗಳೇ ತುಂಬಿರುವಂಥ ಆಸೀಸ್ ತಂಡಕ್ಕೆ ಏನಾಯಿತು? 2023ರ ಐಸಿಸಿ ವಿಶ್ವಕಪ್ ಗೆದ್ದು ಮಾಡಿದ ಅದೊಂದು ತಪ್ಪೇ ಮುಳುವಾಗ್ತಾ ಇದೆಯಾ? ಕಳೆದ 2.5 ವರ್ಷಗಳಲ್ಲಿ ಏನೇನೆಲ್ಲ ಕಳ್ಕೊಂಡಿದ್ದಾರೆ? ಕರ್ಮ ರಿಟರ್ನ್ಸ್ ಆಯ್ತಾ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2026ರ T20 ವಿಶ್ವಕಪ್ನಲ್ಲಿ ಈಗ ರಣರೋಚಕ ಘಟ್ಟದಲ್ಲಿದೆ. ಆಲ್ರೆಡಿ ಸೂಪರ್ 8 ಪಂದ್ಯಗಳ ಲೆಕ್ಕಾಚಾರ ಕೂಡ ಸ್ಟಾರ್ಟ್ ಆಗಿದೆ. ಆದರೆ ಬಿ ಗುಂಪಿನಲ್ಲಿರುವಂಥ ಆಸ್ಟ್ರೇಲಿಯಾ ಸೂಪರ್ 8 ಸುತ್ತಿಗೂ ಕೂಡ ಕಾಲಿಡದೆ ಟೂರ್ನಿಯಿಂದಲೇ ಹೊರಬಿದ್ದಿರೋದು ಎಲ್ಲರ ಅಚ್ಚರಿಗೂ ಕಾರಣವಾಗಿದೆ. T20 ವಿಶ್ವಕಪ್ನ ಜರ್ನಿಯಲ್ಲಿ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಟೀಮ್ ಆಗಿದ್ದ ಆಸೀಸ್ ಪಡೆ ಈ ಸಲ ಗ್ರೂಪ್ ಸ್ಟೇಜ್ನಲ್ಲೇ ಜರ್ನಿ ಮುಗಿಸಿದೆ. ಸೂಪರ್ 8ಗೆ ಕಾಲಿಟ್ಟ ಜಿಂಬಾಬ್ವೆ, ಆಸೀಸ್ ಔಟ್. T20 ವಿಶ್ವಕಪ್ನ ಇತಿಹಾಸವನ್ನ ಕೆದಕಿದ್ರೆ ಆಸ್ಟ್ರೇಲಿಯಾ ಟಫೆಸ್ಟ್ ಟೀಮ್. 10 ಆವೃತ್ತಿಗಳಲ್ಲಿ 2 ಸಲ ಮಾತ್ರ ಗ್ರೂಪ್ ಸ್ಟೇಜ್ನಿಂದ ಹೊರಬಿದ್ದಿದ್ದಾರೆ. 2009ರ ವಿಶ್ವಕಪ್ನಲ್ಲಿ ಆಸೀಸ್ ಪಡೆ 2 ಪಂದ್ಯಗಳಲ್ಲಿ ಸೋಲನ್ನ ಕಂಡು ಮೊದಲ ಸುತ್ತಿನಲ್ಲಿ ಹೊರಬಿದ್ದಿತ್ತು. ಇದೀಗ ಬರೋಬ್ಬರಿ 15 ವರ್ಷಗಳ ಬಳಿಕ ಮತ್ತೊಮ್ಮೆ 2ನೇ ಸುತ್ತಿಗೆ ಏರದೆ ಔಟ್ ಆಗಿದ್ದಾರೆ. ಅಂದ್ರೆ ಅವರು ಮಿನಿಮಮ್ ಅಟ್ಲೀಸ್ಟ್ ಅಂದ್ರೂ ಸೂಪರ್ 8ಗಾದ್ರೂ ಕೂಡ ಕಾಲಿಡ್ತಾ ಇದ್ರು. ಆದ್ರೆ ಈ ಸಲ ಅದು ಕೂಡ ಇಲ್ಲ. ಈ ಸೀಸನ್ ನಲ್ಲಿ 3 ಪಂದ್ಯಗಳನ್ನು ಆಡಿದಂತ ಆಸ್ಟ್ರೇಲಿಯಾ ಪಡೆ ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ ಗೆಲುವನ್ನ ಸಾಧಿಸಿತ್ತು. ಆದ್ರೆ ಆ ನಂತರ ಜಿಂಬಾಬ್ವೆ ಮತ್ತು ಶ್ರೀಲಂಕಾ ವಿರುದ್ಧ ಸೋಲನ್ನ ಕಂಡಿತ್ತು. ಅಟ್ಲೀಸ್ಟ್ ಕೊನೆ ಪಂದ್ಯದಲ್ಲಾದ್ರೂ ಕೂಡ ಗೆದ್ದು ಸೂಪರ್ 8ಗೆ ಹೋಗೋಣ ಅನ್ಕೊಂಡ್ರೆ ಜಿಂಬಾಬ್ವೆ ತಂಡ ಶಾಕ್ ಕೊಟ್ಟಿದೆ. ಮಂಗಳವಾರ ಜಿಂಬಾಬ್ವೆ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯ ಮಳೆಯಿಂದಾಗಿ ವಾಶ್ಔಟ್ ಆಯಿತು. ಹೀಗಾಗಿ 2 ತಂಡಗಳಿಗೆ ಒಂದೊಂದು ಅಂಕವನ್ನ ನೀಡಲಾಯಿತು. ಮೊದಲೇ 2 ಪಂದ್ಯಗಳನ್ನ ಗೆದ್ದುಕೊಂಡಿದ್ದಂತ ಜಿಂಬಾಬ್ವೆ ಟೋಟಲ್ ಆಗಿ 5 ಅಂಕಗಳೊಂದಿಗೆ ಆಲ್ರೆಡಿ ಸೂಪರ್ 8ಗೆ ಲಗ್ಗೆಟ್ಟಿದೆ. ಅತ್ತ ಆಸ್ಟ್ರೇಲಿಯಾಗೆ ಇದ್ದ ಆಸೆ ಕೂಡ ಕೊನೆಗೊಂಡಿದೆ. ಆಕ್ಚುಲಿ ವಿಶ್ವಕಪ್ನಲ್ಲಿ ಅದು ಐಸಿಸಿ ಟ್ರೋಫಿಗಳಂತ ಬಂದಾಗ ಟ್ರೋಫಿ ಗೆಲ್ಲೋದ್ರಲ್ಲಿ ಯಾವಾಗ್ಲೂ ಕೂಡ ಫಸ್ಟ್ ಪ್ಲೇಸ್ ಅಲ್ಲೇ ಇದ್ದ ಆಸ್ಟ್ರೇಲಿಯಾಗೆ ಕಳೆದ 2 ವರ್ಷಗಳಲ್ಲಿ ಯಾವುದು ಕೂಡ ಅಂದ್ಕೊಂಡಂತೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನಂದ್ರೆ 2023ರ ವಿಶ್ವಕಪ್ ಫೈನಲ್ ಬಳಿಕ ನಡೆದ ಅದೊಂದು ಘಟನೆ ಎನ್ನುವಂತ ಚರ್ಚೆ ಆಗ್ತಿದೆ. ವಿಶ್ವಕಪ್ ಟ್ರೋಫಿ ಮೇಲೆ ಕಾಲಿಟ್ಟಿದ್ದೇ ಅಧಪತನಕ್ಕೆ ಕಾರಣನ? 2023ರ ಏಕದಿನ ವಿಶ್ವಕಪ್ ಇದನ್ನಂತೂ ಭಾರತೀಯರು ಮರೆಯೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಾರತದಲ್ಲೇ ನಡೆದ ಆ ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ತಂಡ ಅಜೇಯವಾಗಿ ಫೈನಲ್ಗೆ ಕಾಲಿಟ್ಟಿತ್ತು. ಟ್ರೋಫಿ ಗೆಲ್ಲೋಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇತ್ತು. ಟ್ರೋಫಿ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಕೂಡ ಆಗಿತ್ತು. ಆದ್ರೆ ಬ್ಯಾಡ್ ಲಕ್ ಏನಂತಂದ್ರೆ ಆಸ್ಟ್ರೇಲಿಯಾ ತಂಡ ಭಾರತವನ್ನ ಫೈನಲ್ ಪಂದ್ಯದಲ್ಲಿ ಸೋಲಿಸಿ ಟ್ರೋಫಿಯನ್ನ ಗೆದ್ದು ಬೀಗಿದ್ರು. ಸೊ ಬಹುಶಃ ಇಷ್ಟೇ ಆಗಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಕಪ್ ಗೆದ್ದವರ ಸೊಕ್ಕು ಅದೆಷ್ಟರ ಮಟ್ಟಿಗಿತ್ತು ಅಂದ್ರೆ ಟ್ರೋಫಿಯ ಮೇಲೆ ಕಾಲಿಟ್ಟು ದರ್ಪ ಮೆರೆದಿದ್ರು. ಆಸ್ಟ್ರೇಲಿಯಾ ಆಟಗಾರ ಮಿಚೆಲ್ ಮಾರ್ಷ್ ಟ್ರೋಫಿ ಗೆದ್ದ ಖುಷಿಯಲ್ಲಿ ಅದೇ ಟ್ರೋಫಿ ಮೇಲೆ ಕಾಲಿಟ್ಟು ಫೋಟೋಗೆ ಪೋಸ್ ಕೊಟ್ಟಿದ್ದ. ಆ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಭಾರತೀಯರಂತೂ ಖುದ್ದು ಹೋಗಿದ್ರು. ನಾವೇನಾದ್ರೂ ಈ ಸಲ ಕಪ್ ಗೆದ್ದಿದ್ರೆ ದೇವರ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ವಿ. ಇವರು ಕಾಲ ಕೆಳಗಿಟ್ಕೊಂಡಿದ್ದಾರೆ, ಇದು ದುರಹಂಕಾರ ಅಲ್ಲದೆ ಮತ್ತಿನ್ನೇನು ಅಂತೆಲ್ಲ ಕೆಂಡ ಕಾರಿದ್ರು. ಜೊತೆಗೆ ಇತರೆ ಆಟಗಾರರು ಕೂಡ ಅದರಲ್ಲೇನಿದೆ ಅಂತ ಅಸಡ್ಡೆಯಿಂದಲೇ ತಮ್ಮ ಆಟಗಾರನ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಮಿಚೆಲ್ ಮಾರ್ಷ್ ಅಂತೂ ಇನ್ನೂ ಒಂದ್ಸಲ ಅದೇ ರೀತಿ ಕುಳಿತುಕೊಳ್ಳೋ ಮೂಲಕ ಎಲ್ಲೇ ಮೀರಿದ್ರು. ಹೀಗೆ ಆಸ್ಟ್ರೇಲಿಯಾ ಆಟಗಾರರ ಅತಿರೇಕಕ್ಕೆ ಈಗ ಸರಿಯಾಗಿ ಪೆಟ್ಟು ಬೀಳ್ತಿದೆ. 1 ಲಕ್ಷ ಜನರನ್ನ ಮೌನವಾಗಿಸಿದ್ದೇವೆ ಎಂದಿದ್ದ ಪ್ಯಾಟ್ ಕಮಿನ್ಸ್ ಇನ್ನು ಕಪ್ ಗೆದ್ದ ಖುಷಿಯಲ್ಲಿ ಆಗಿನ ನಾಯಕ ಪ್ಯಾಟ್ ಕಮಿನ್ಸ್ ಅಂತೂ ನಾಲಗೆ ಹರಿಬಿಟ್ಟಿದ್ರು. ಭಾರತದಲ್ಲೇ ಟೂರ್ನಿ ನಡೆದು ಭಾರತ ಫೈನಲ್ಗೆ ಅಜೇಯವಾಗಿ ಲಗ್ಗೆ ಇಟ್ಟಿದ್ರಿಂದ ಫೈನಲ್ ಪಂದ್ಯ ನಡೆದಂತ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಸಂಖ್ಯೆ ತುಂಬಿ ತುಳುಕ್ತಾ ಇತ್ತು. ಪ್ಯಾಟ್ ಕಮಿನ್ಸ್ ಅಂತೂ ಅಹಮದಾಬಾದ್ನಲ್ಲಿ ನಾವು 1 ಲಕ್ಷ ಜನರನ್ನ ಮೌನವಾಗಿಸಿದ್ದೇವೆ ಅಂತ ದುರಹಂಕಾರದ ಹೇಳಿಕೆ ನೀಡಿದ್ದ. ಆತನ ದರ್ಪಕ್ಕೆ ಕಾರಣ ಕೂಡ ಇತ್ತು. ಯಾಕಂದ್ರೆ 2021ರ T20 ವಿಶ್ವಕಪ್ನಲ್ಲಿ ಚಾಂಪಿಯನ್ಸ್ ಆಗಿದ್ರು. ಜೊತೆಗೆ 2023ರ WTC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲೂ ಕೂಡ ಗೆದ್ದು ಬಿಗಿದ್ರು. ಆನಂತರ 2023ರ ಏಕದಿನ ವಿಶ್ವಕಪ್ ಅನ್ನು ಕೂಡ ಗೆದ್ದಿದ್ರು.
ಹೀಗಾಗಿ ಕಾಂಗರುಗಳಿಗೆ ಜಗತ್ತಿನಲ್ಲಿ ನಮ್ಮ ಮುಂದೆ ಯಾರೂ ಸರಿಸಾಟಿನೇ ಇಲ್ಲ ಅನಿಸಿತ್ತು. ಸೊ ಅದೇ ರೀತಿಯ ಮೈಂಡ್ ಸೆಟ್ನಲ್ಲೂ ಕೂಡ ಇದ್ರು. ಆದರೆ ಅದೇನು ಕಾಕತಾಳೀಯವೋ ಅಥವಾ ಕೋ ಇನ್ಸಿಡೆಂಟ್ಸೋ ಗೊತ್ತಿಲ್ಲ. ವಿಶ್ವಕಪ್ ಗೆದ್ಮೇಲೆ ಆಸೀಸ್ ಪಡೆಗೆ ICC ಕಪ್ಗಳು ಮರೀಚಿಕೆಯಾಗಿವೆ. ಸಾಲು ಸಾಲು ಟೂರ್ನಿಗಳಲ್ಲಿ ಸೋತು ಸುಣ್ಣವಾಗ್ತಿದ್ದಾರೆ. ಕ್ಯಾಪ್ಟನ್ಸ್ ಚೇಂಜ್ ಮಾಡ್ತಿದ್ರು ಕೂಡ ನಸೀಬು ಬದಲಾಗ್ತಾ ಇಲ್ಲ. 2023 ವಿಶ್ವಕಪ್ ಗೆದ್ದ ಬಳಿಕ ಅದೆಷ್ಟು ICC ಟೂರ್ನಿಗಳಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು 2023 ವಿಶ್ವಕಪ್ ಗೆದ್ದ ಬಳಿಕ 2024 T20 ವಿಶ್ವಕಪ್ನಲ್ಲಿ ತಮ್ಮ ಅಭಿಯಾನವನ್ನ ಶುರು ಮಾಡ್ತಾರೆ. ಆದರೆ 2024 T20 ವಿಶ್ವಕಪ್ನಲ್ಲಿ ಆ ವಿಶ್ವಕಪ್ಗೆ ಅವರು ಹಾಲಿ ಚಾಂಪಿಯನ್ ಆಗಿದ್ರು. ಬಟ್ ಅಲ್ಲಿ ಸೋಲನ್ನು ಅನುಭವಿಸ್ತಾರೆ. ಅದು ಕೂಡ ಸೂಪರ್ 8 ಹಂತದಲ್ಲಿ ಆಸ್ಟ್ರೇಲಿಯಾ ಔಟ್ ಆಗುತ್ತೆ. ಸೆಮಿಫೈನಲ್ಗೂ ಕೂಡ ಕಾಲಿಡೋಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ 2024 T20 ವಿಶ್ವಕಪ್ ಅನ್ನು ಕೂಡ ಅವರಿಗೆ ಗೆಲ್ಲೋಕೆ ಸಾಧ್ಯವಾಗೋದಿಲ್ಲ. ಅಂಡ್ ನೆಕ್ಸ್ಟ್ 2025 ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ಸೋಲನ್ನ ಕಾಣುತ್ತೆ. 2025 ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಅಜೇಯವಾಗಿ ಫೈನಲ್ಗೆ ತಲುಪಿ ಟ್ರೋಫಿಯನ್ನು ಕೂಡ ಗೆದ್ದುಕೊಳ್ಳುತ್ತೆ. ಬಟ್ ಆಸ್ಟ್ರೇಲಿಯಾ ಸೆಮಿಫೈನಲ್ನಲ್ಲಿ ಸೋಲನ್ನ ಕಂಡು ಟೂರ್ನಿಯಿಂದ ಹೊರಬೀಳುತ್ತೆ. ಆನಂತರ 2025 ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋಲನ್ನ ಕಾಣ್ತಾರೆ. ಕಳೆದ ಬಾರಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಲ್ಲಿ ದಕ್ಷಿಣ ಆಫ್ರಿಕಾ ಹಾಗೆ ಆಸ್ಟ್ರೇಲಿಯಾ ತಂಡಗಳು ಟಾಪ್ 2 ನಲ್ಲಿದ್ದು ಫೈನಲ್ ಕೂಡ ಆಡ್ತಾವೆ. ಬಟ್ ದಕ್ಷಿಣ ಆಫ್ರಿಕಾ ವಿರುದ್ಧ ಆಸ್ಟ್ರೇಲಿಯಾ ಸೋಲನ್ನ ಕಾಣುತ್ತೆ. ಅಲ್ಲೂ ಕೂಡ ICC ಟ್ರೋಫಿಯನ್ನ ಮಿಸ್ ಮಾಡ್ಕೊಳ್ತಾರೆ. ಈಗ 2026 T20 ವಿಶ್ವಕಪ್ನಲ್ಲಿ ಗ್ರೂಪ್ ಹಂತದಲ್ಲಿ ಆಸ್ಟ್ರೇಲಿಯಾ ತಂಡ ಔಟ್ ಆಗಿದೆ. ಈ ಸಲ ಸೂಪರ್ 8ಗೂ ಕೂಡ ಕಾಲಿಡೋಕೆ ಅವರಿಗೆ ಸಾಧ್ಯವಾಗಿಲ್ಲ. ಹೀಗಾಗಿ ಸತತ 4 ICC ಈವೆಂಟ್ಗಳಲ್ಲಿ ಆಸ್ಟ್ರೇಲಿಯಾ ಕಪ್ ಅನ್ನ ಮಿಸ್ ಮಾಡ್ಕೊಂಡಿದೆ. ಅಥವಾ ಫೈನಲ್ಗೆ ಬಂದರೂ ಕೂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಗೆಲ್ಲೋಕ್ಕಾಗೋದಿಲ್ಲ. ಆನಂತರ ಯಾವ 3 ICC ಈವೆಂಟ್ಸ್ ಅಲ್ಲಿ ಅವರು ಫೈನಲ್ಗೂ ಕೂಡ ಬರೋಕೆ ಸಾಧ್ಯವಾಗೋದಿಲ್ಲ. ಹೀಗೆ 2023 ವಿಶ್ವಕಪ್ನಲ್ಲಿ ಗೆದ್ದು ಆ ಟ್ರೋಫಿ ಮೇಲೆ ಕಾಲಿಟ್ಟಂತ ಆಸೀಸ್ ಪಡೆ ಆನಂತರ ಯಾವುದೇ ರೀತಿಯಾದಂಥ ICC ಟ್ರೋಫಿಯನ್ನ ಗೆದ್ದಿಲ್ಲ. ಇದು ಬಾಯ್ಸ್ ಟೀಮ್ಗೆ ಅಷ್ಟೇ ಅಲ್ಲ, ಮಹಿಳೆಯರ ಟೀಮ್ಗೂ ಕೂಡ ಅನ್ವಯಿಸ್ತಾ ಇದೆ. ಮಹಿಳಾ ತಂಡ ಕೂಡ 2024 T20 ವಿಶ್ವಕಪ್ ಫೈನಲ್ಗೆ ಅರ್ಹತೆಯನ್ನ ಪಡೆಯುವಲ್ಲಿ ಫೇಲ್ಯೂರ್ ಆಗಿತ್ತು. ನೆಕ್ಸ್ಟ್ 2025 ಮಹಿಳೆಯರ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ಮಹಿಳಾ ತಂಡ ಸೋಲನ್ನ ಕಂಡಿತ್ತು. ಹೀಗೆ ಆಸ್ಟ್ರೇಲಿಯಾ ತಂಡ ಕಳೆದ 2 ವರ್ಷಗಳಿಂದ ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಅನುಭವಿಸ್ತಾನೆ ಇದೆ. ಆಕ್ಚುಲಿ ಕ್ರಿಕೆಟ್ ಅನ್ನ ಹುಟ್ಟು ಹಾಕಿದ್ದು ಇಂಗ್ಲೆಂಡ್ ತಂಡವೇ ಆಗಿದ್ರೂ ಕೂಡ ಅದನ್ನ ಆಳ್ತಾ ಇದ್ದದ್ದು ಮಾತ್ರ ಆಸ್ಟ್ರೇಲಿಯಾ. ಯಾಕಂದ್ರೆ ಅತಿ ಹೆಚ್ಚು ICC ಕಪ್ಗಳನ್ನ ಗೆದ್ದಿರೋ ತಂಡ ಕೂಡ ಅವರದ್ದೇ. ಟೋಟಲ್ ಆಗಿ 10 ಟ್ರೋಫಿಗಳನ್ನ ಗೆದ್ದುಕೊಂಡಿದ್ದಾರೆ. ಹಾಗೆ 4 ಮಾದರಿಯ ICC ಕಪ್ಗಳನ್ನ ಗೆದ್ದಿರುವಂತ ಏಕೈಕ ತಂಡ ಕೂಡ ಅವರದ್ದೇ. ಏಕದಿನ ವಿಶ್ವಕಪ್, T20 ವಿಶ್ವಕಪ್, ಚಾಂಪಿಯನ್ಸ್ ಟ್ರೋಫಿ ಹಾಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಹೀಗೆ 4 ಮಾದರಿಯ ಕಪ್ ಗೆದ್ದಿರುವಂತ ಏಕೈಕ ತಂಡ. ಇನ್ನು ಭಾರತ ಈ ಲಿಸ್ಟ್ ನಲ್ಲಿ 2ನೇ ಸ್ಥಾನದಲ್ಲಿದೆ. 7 ಕಪ್ಗಳನ್ನ ಗೆದ್ದುಕೊಂಡಿದ್ದಾರೆ. ಆದ್ರೆ ಭಾರತ ಇದುವರೆಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಿಲ್ಲ. ಹೀಗೆ ಒಂದು ಕಾಲದಲ್ಲಿ ಕ್ರಿಕೆಟ್ ಲೋಕವನ್ನೇ ಆಳ್ತಾ ಇದ್ದಂತ ಆಸ್ಟ್ರೇಲಿಯಾ ಈಗ ಸೋತು ಸುಣ್ಣವಾಗ್ತಾ ಇದೆ. ಮಿಚೆಲ್ ಮಾರ್ಷ್ ವಿಶ್ವಕಪ್ ಟ್ರೋಫಿ ಮೇಲೆ ಕಾಲಿಟ್ಟ ಮೇಲೆ ಅವರ ಅವನತಿ ಆರಂಭವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕರ್ಮ ರಿಟರ್ನ್ಸ್ ಅಂತೆಲ್ಲ ಪೋಸ್ಟ್ಗಳು ಹರಿದಾಡ್ತಾ ಇವೆ. ಇನ್ನು ಆಸೀಸ್ ಪಡೆಯ ಸೋಲಿಗೆ ಕಾರಣಗಳು ಕೂಡ ಇದೆ. ಈ ಬಾರಿಯ ಟೂರ್ನಿಗೆ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ಗಳು ಅನ್ಕೊಂಡಿದ್ದವರು ಇಂಜುರಿಯಿಂದಾಗಿ ಟೀಮ್ನಲ್ಲಿ ಇಲ್ಲ. ಜೋಶ್ ಹೇಜಲ್ವುಡ್ ಇಲ್ಲ, ಪ್ಯಾಟ್ ಕಮಿನ್ಸ್ ಇಲ್ಲ. ಹೀಗಾಗಿ ಬಿಗ್ ಪ್ಲೇಯರ್ಗಳೇ ಮಿಸ್ ಆಗಿದ್ದಾರೆ. ಜೊತೆಗೆ ಆಡಿರುವಂತಹ ಪಂದ್ಯಗಳಲ್ಲೂ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಬರಲಿಲ್ಲ. ಒಟ್ನಲ್ಲಿ ಕ್ರಿಕೆಟ್ ಲೋಕದಲ್ಲಿ ನಾವೇ ದೊರೆ ಅಂತ ಮೆರೆತಿದ್ದ ಆಸೀಸ್ ತಂಡದ ಪತನವಾಗ್ತಾ ಇದೆ. ಭಾರತ ಸಾಲು ಟೂರ್ನಿಗಳನ್ನ ಟ್ರೋಫಿಗಳನ್ನ ಗೆದ್ದು ರಿಯಲ್ ಬಾಸ್ ಆಗಿದ್ದಾರೆ. ಹಾಗೆ ಟ್ರೋಫಿಗಳನ್ನ ಮಕ್ಕಳಂತೆ ಜೋಪಾನ ಮಾಡುವಂತ ಭಾರತೀಯರನ್ನ ನೋಡಿ ಇವರೆಲ್ಲ ಕಲಿಬೇಕಿದೆ. ನಿಮ್ಗೂ ಕೂಡ ಆಸೀಸ್ ಸೋಲಿಗೆ ಕಪ್ ಮೇಲೆ ಕಾಲಿಟ್ಟಿದ್ದೇ ಕಾರಣ ಅನಿಸ್ತಿದ್ಯಾ ಅಥವಾ ಬೇರೆ ಏನ್ ಕಾರಣ ಅನಿಸ್ತಿದ್ಯಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.